ರವಿರಾಜ್ ಹಾಗೂ ಶಶಾಂಕನ ಬಾಳು ರವಿರಾಜ್ ಹಾಗೂ ಶಶಾಂಕನ ಬಾಳು ಕಣ್ಣೀರಿನ ಗೋಳು. ಶಿವಕಾಂತ್ ಗೌಡನ ಹೇಯ ಕೃತ್ಯ, ಸವಿತೆಯ ಆತ್ಮಹತ್ಯೆ. ಇಂದು ಈ ಶಿವಕಾಂತ್ ಗೌಡನ ಬಲೆಗೆ ಬಿದ್ದು ಬರೆದಳು ಈ ಲೋಕದ ಕೊನೆಯ ಕವಿತೆ. ಮಾಡಿದಳು ಶಿವಲೋಕದ ಯಾತ್ರೆ. ಶೆಟ್ಟಿ, ಲೇ ಶೆಟ್ಟಿ, ಯಾಕ್ಲೆ ಶೆಟ್ಟಿ 2 ಸಾರಿ ಕೂಗಿದರು ಸುಮ್ಮನೆ ಇರುವಲ್ಲ, ಸೊಕ್ಕು ಹೆಚ್ಚಾಯ್ತೇನಲೇ? ಹಂಗ್ರಿ ಶಿವ, ನಿಮ್ ಮನಿ ಉಪ್ಪು ನೀರ್ ತಂದ ಈ ಜೀವಕ್ಕ ಎಲ್ಲಿಂದ ಬರ್ಬೇಕ್ರಿ ಸೊಕ್ಕು? ಏನೋ ಇತ್ತಿತ್ಲಾಗೆ ಕಿವಿನ ಮಾಂದಾಗ್ಯಾವ್ರಿ. ವಿಕ್ರಾಂತನಿಗೆ ಹೇಳಿರುತ್ತೇನೆ, ನಿನಗೂ ಎಷ್ಟು ದುಡ್ಡು ಬೇಕಷ್ಟು ತೆಗೆದುಕೊಂಡು ಮೊದಲು ಆ ಕಿವಿಯನ್ನು ನನ್ನ ಸ್ನೇಹಿತ ವಿಶ್ವನಾಥ್ ಎಲ್ಲೋ ಡಾಕ್ಟರ್ ಐತೀರಾ, ನಿನ್ನ ಕಿವಿಯನ್ನು ಚೆಕಪ್ ಮಾಡಿಸ್ಕೊಂಡು ಬಾ. ನೀವು ಡಾಕ್ಟರ್ಗಳಿಗೆ ಕಡಿಮೆ ಆಗೋ ಕಿವಿನೂ ಅಲ್ರಿ. ಏನೋ ಇತ್ತಿತ್ಲಾಗಿ ನನಗೂ ಕಿವಿನ ಕೇಳ್ದಂಗ ಐತ್ರಿ. ವಯಸ್ಸಾಯ್ತ್ರಿ ನಮ್ದು. ಈಗ ಎಲ್ಲೋ ಡಾಕ್ಟ್ರು ಸ್ಪೆಷಾಲಿಸ್ಟ್ ಕಡೆ ಬರ ಕೊಟ್ಟಿದ್ರಿ. ಬೆಳಗಾದ ಎಲ್ಲಾ ತೋರಿಸ್ಬೇಡ್ರಿ. ಈಗ ಇದು ಡಾಕ್ಟರ್ಗಳು ಕಡಿಮೆ ಆಗೋ ಕಿವಿನೂ ಆದಿರಲಿ, ಮೊದಲು ವಿಕ್ರಾಂತನಿಗೆ ಕೆಳಗಿಳಿದು ಬರ್ಲಿಕ್ಕೆ ಹೇಳು. ಆಯ್ತ್ರಿ ಅಪ್ಪ. ಬರ್ರಿ ವಿಕ್ರಾಂತ ಅಪ್ಪನವ್ರ. ಕರೆದಿದ್ದು? ಬಾ ವಿಕ್ರಾಂತ್ ಬಾ, ನಿನ್ನೆ ಹತ್ತಿರ ಮುಖ್ಯವಾದ ವಿಷಯವಿದೆ. ಅದ್ಯಾವ ವಿಷಯ ಹೇಳಿ ಗೌಡ್ರಿ? ನಿಮ್ಮ ವಿಷಯ ಅಸಾಧ್ಯವಾಗಿದ್ದರು ಸಾಧಿಸಿ ತೋರಿಸಲು ಸದಾ ಸಿದ್ಧ ಈ ವಿಕ್ರಾಂತ್. ನನಗೆ ಗೊತ್ತು ವಿಕ್ರಾಂತ್, ನೀನು ಎಂತವನು ಅಂತ. ಸದ್ಯ ನೀನೇನು ಮಾಡಬೇಕಿಲ್ಲ, ಮಾಡಬೇಕಾಗಿರೋದು ಒಂದೇ ಜವಾಬ್ದಾರಿ. ಅದ್ಯಾವ ಜವಾಬ್ದಾರಿ ಹೇಳಿ ಗೌಡ್ರಿ? ಇದೇ ಜವಾಬ್ದಾರಿ. ಇದೇನು ಗೌಡ್ರಿ? ವಿಕ್ರಾಂತ್, ಇದುವರೆಗೆ ನೀನು ಮಾಡುತ್ತಿರುವ ಜವಾಬಿಗೆ ನಾನು ಕೊಡ್ತಾ ಇರೋ ಜವಾಬ್ದಾರಿ. ಬೇಡ ಗೌಡ್ರೆ, ಬೇಡ. ಆ ಯೋಗ್ಯತೆ ನನಗೆಲ್ಲ. ನಾನು ಈ ಮನೆಯ ಕಾಯುವ ಕಾವಲುಗಾರ ಮಾತ್ರ. ನನಗೆ ತೆಗೆಬೇಕು ಈ ತಿಜೋರಿಕಿ. ಅಲ್ಲ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋರಂಗ ಆತಪ್ಪ. ಅವ್ರಾಗ ಅವ್ರ ಕೊಡಾದ್ರ ತಗೋರು ಮರ ಒಲ್ಲೆ ಅನ್ಬಾರ್ದು. ಲೇಸಟ್ಟಿ, ಬಾಯಿ ಮುಚ್ಚಿಕೊಂಡಿರೋ ಕತ್ತೆ. ಈ ವಿಕ್ರಾಂತ್ ಉಂಡ ಮನೆಗೆ 2 ಬಗೆಯುವ ಬಂಡನಲ್ಲ. ಈ ಶಿವಕಾಂತ ಗೌಡರ ಆಸೆಯೇ ನನಗೆ ಆಜ್ಞೆ. ಅವರ ಎದುರಾಗಿ ನಿಲ್ಲುವ ಹುಸುಳೆಗಳನ್ನು ಸೊಟ್ಟು ಹಾಕುವುದೇ ವಿಕ್ರಾಂತನ ಪ್ರತಿಜ್ಞೆ. ವಾಲ್ಯ ಅಂದ್ರೆ ಬಿಡು ಮರ, ವಾಲ್ಯ ಅಂದ್ರೆ ಬಿಡು. ಅದೇನು ಅಂತಾರಲ್ಲ, ಉಂಡು ಆಡಪ್ಪ ಮಗನ ಅಂದ್ರೆ ಉಪವಾಸ ಬಿದ್ದು ಹಾಳು ಮಾಡ್ತಾನಂತಿದ್ದಂತ. ಹಂಗ ಏನೋ ನಮ್ಮ ಗೌಡ್ರಿಗೆ ಸ್ವಲ್ಪ ರೇಟ್ ಸಿಕ್ಕಂಗ ಆಕೈತಿ ಅಂತ ಹೇಳಿದೆ. ನೀ ಹಿಂಗ ಅಡ್ರ ಬರ್ತಾನ ಅಂದ್ರ ನಾ ಯಾಕೆ ಹೇಳಕ್ ಹೋಗ್ಲಿ? ಓ ಮಾರಯ್ಯ,
ಹೇಳುವ ಮಾತು ನಿಜವಿದೆ ವಿಕ್ರಾಂತ್. ನಾನೇನು ನಿನ್ನ ತಲೆಯ ಮೇಲೆ ಭಾರವನ್ನು ಹೊರಿಸುತ್ತಿಲ್ಲ. ಈಗ ನೀನು ಮಾಡುತ್ತಿರುವ ಕೆಲಸ ಜೊತೆ ಇದನ್ನು ನೀಗಿಸಿಕೊಂಡು ಹೋಗವೆ ಎಂದು ಮಗನ ಸರಿ ಹೇಳಿದೆ ಅಷ್ಟೇ ವಿಕ್ರಾಂತ್. ಆಯ್ತು ಗೌಡ್ರಿ, ನಿಮ್ಮ ಮನಸ್ಸನ್ನು ನೋಯಿಸಲು ನನಗೂ ಇಷ್ಟವಿಲ್ಲ. ನೀವು ಹೇಳಿದಂತೆ ಕೇಳುವುದೇ ವಿಕ್ರಾಂತನ ತೀರ್ಮಾನ. ಹಾ, ತೆಗೆದುಕೋ. ಗೋಪ್ಯ, ಶೆಟ್ಟಿ, ಗೋಪ್ಯ ಎಲ್ಲಿದ್ದರು ಕರೆದುಕೊಂಡು ಬೋ. ಆಯ್ತ್ರಿ ಅಪ್ಪ. ಏ ಗೋಪ್ಯ ಬಂದ ಬಿಟ್ಟು ನೋಡ್ರಿ. ಪ್ರೀತಿಯ ಮರೆತು ಲೇ ಗೋಪ್ಯ, ಯಾಕ್ರಿ ಶಿವ? ಗೌಡರ ಮುಂದೆ ಪದ ಹಾಡುತ್ತಾ ಹೋಗುವೇನೋ ಕತ್ತೆ? ಮಾಡಲು ನಿನಗೇನೋ ಕೆಲಸವಿಲ್ಲವೇನು? ಎಲ್ಲ ಕೆಲಸ ಮುಗಿಸೇ ಬಂದ್ರಿ. ಈಗ ಸ್ವಲ್ಪ ಕೈ ತೊಳ್ಕೊಂಡು ಬರತ್ತೇನೆ. ಹಾಗಾದರೆ ಕಾರ್ ತೆಗೆದುಕೊಂಡು ಎಸ್ಟೇಟ್ಗೆ ನಡಿ. ಎಸ್ಟೇಟಿನಲ್ಲಿ ತುಂಬಾ ಕೆಲಸವಿದೆ. ಆಗಲ್ರಿಪ್ಪ, ಆಗಲ್. ಕಾರ್ ಗಾಡಿ ಪಂಚರ್ ಆಗೈತ್ರಿ. ಕಾರ್ ಗಾಡಿ ಪಂಚರ್ ಆಯ್ತು, ಏನ್ ಮಾಡೋದು ಹೇಳ್ರಿ? ಲೇ ಗೋಪ್ಯ, ಕಾರ್ ಕೆಟ್ಟಿದೆ ಎಂದು ಕೈ ಕಟ್ಟಿ ಕುಳಿತರೆ ಮುಂದಾಗುವ ಕಾರ್ಯಗಳಾದರೂ ಹೇಗೆ? ಕಾರ್ ರಿಪೇರಿ ಮಾಡಿಸಿಕೊಂಡು ಬೇಗನೆ ಎಸ್ಟೇಟ್ಗೆ ನಡಿ. ಆಗಲ್ರಿಪ್ಪ, ಆಗಲಿ. ಹಾ, ಹಾಗೆ ಕಾರ್ ರಿಪೇರಿ ಮಾಡಿಸಿಕೊಂಡು ಬೆಂಗಳೂರಿಗೆ ನಡಿ. ಮದ್ರಾಸಿನಿಂದ ಬರಬೇಕಾದ ನಮ್ಮ ಮಾಲು ಈಗಾಗಲೇ ಬಂದು ಬೆಂಗಳೂರು ತಲುಪಿದೆ. ಅದನ್ನು ತೆಗೆದುಕೊಂಡು ಎಸ್ಟೇಟ್ಗೆ ನಡಿ. ಹಂಗ ಹೋಗಿರಿ ಮಗ. ಹಂಗ ಹೋಗದ ಉದ್ಯೋಗ ಹಚ್ಚ್ರಿ ಮಗ. ಖಾಲಿ ಬಿಟ್ರ ಆ ಓಣಿ ಈ ಓಣಿ ಈ ಓಣಿ ಆ ಓಣಿ ಲೈನ್ ಹಿಡ್ಕೊಂತ ಅಡ್ಡಾಡ್ತಾನ್ರಿ ಮಗ ಇವ. ಲೇ ಶೆಟ್ಟಿ, ಅವನಿಗೇನು ಕೆಲಸ ಹಚ್ಚಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. 2 ಗಂಡು ಮಕ್ಕಳ ತಂದೆ ಆಗಿದ್ದೇನೆ, ನನಗೆ ಕಲಿಸಲು ಬರುತ್ತೀಯ? ನಿನ್ನ ಕೆಲಸ ಎಷ್ಟಿದೆ ಅಷ್ಟೇ ನೋಡಿಕೋ. ಹೂ ಅಂತ ಹೋಗ್ರಿ ನನ್ನ ಮಗ. ಗೋಪಾಲ, ನೀನು ಕಾರ್ ತೆಗೆದುಕೊಂಡು ಎಸ್ಟೇಟ್ಗೆ ನಡಿ. ಆಗಲ್ರಿಪ್ಪ. ಶೆಟ್ಟಿ, ಲೇ ಶೆಟ್ಟಿ, ಅಪ್ಪ ಅವನ ಜೊತೆ ನೀನು ಎಸ್ಟೇಟ್ಗೆ ನಡಿ. ಲೆಕ್ಕಪತ್ರದ ವ್ಯವಹಾರ ಇದೆ. ಆಯ್ತ್ರಿ ಶಿವ, ಹೋಗೋಣ ನಡ್ರಿ. ಗೌಡ್ರೆ, ನಾನಿನ್ನು ಬರ್ತೀನಿ. ಎಸ್ಟೇಟ್ ನಲ್ಲಿ ನಮಗೆ ತುಂಬಾ ಕೆಲಸವಿದೆ. ಹೋಗಿ ಬಾ ವಿಕ್ರಾಂತ್. ರವಿರಾಜ್ ಹಾಗೂ ಶಶಾಂಕನ ಬಾಳು ಕಣ್ಣೀರಿನ ಗೋಳು. ಇನ್ನು ಮೇಲೆ ಅವನಿದ್ದಾನೆ ನನ್ನೆದುರು ನಿಲ್ಲುವ ಗಂಡು. ಆ ಶಶಾಂಕನ ಬಾಳು ಕಣ್ಣೀರಿನ ಗೋಳು. ಜಂಬ ಕೊಚ್ಕೊಳ್ಬಾರ್ಲಿ ಗೌಡ. ಹೀಗಾಗಿ ಕಾದಿದೆ ಗಂಡೆದೆಯ ಗಂಡಿನ ಗೋಂಡು. ಹಾ, ಇದೇನು? ಇದುವರೆಗೆ ನನ್ನೆದುರು ನಿಲ್ಲುವ ಗಂಡು ಯಾರೂ ಇರಲಿಲ್ಲ. ಆ ಪಂಡ ರವಿರಾಜನನ್ನು ಪೆಟ್ಟು. ಆದರೆ ಎಂದು ಅದಾವ ನಾಯಿ ಹೊಗಳುತ್ತಿದೆಯಲ್ಲ. ಇದು ನಾಯಲ್ಲೇ ಗೌಡ. ಅಣ್ಣ ಎಂಬ ಅಟ್ಟದ ಮೇಲೆ ಕೂತು ದಿಟ್ಟತನದಿಂದ ಅಟ್ಟಾಸದಲ್ಲಿ ಮೆರೆಯುತ್ತಿರುವಂತ ನಿನ್ನ ಕೆಟ್ಟ ಉಳುವನ್ನು ಮೆಟ್ಟಿ ನಿಂತುವ ಕಚ್ಚುವ ಶಿವಕನದು ಸೇವ. ಗಿರಿಗಗನಗಳೇ, ಈ ಶಿವಕಾಂತ್ ಗೌಡನ ದರ್ಪಕ್ಕೆ ಗಡಗಡನೆ ನಡಗುತ್ತಿರುವಾಗ ನಿನ್ನಂತ ಕ್ಷುಲ್ಲಕ ಮರಿಗಳು ನನ್ನನ್ನು ಏನು ಮಾಡಲಾರವು. ಆದಿರಲಿ, ನನ್ನ ಕೋಟೆಗೆ ನುಗ್ಗಿ ಎದ ಹಿಗ್ಗಿಸಿ ಮಾತನಾಡುವ ಹಸುಳೆ ನೀನ್ಯಾರು? ಸಿಪಾಯಿ, ಸಿಡಿದದ್ದ ಸಿಪಾಯಿ. ಓಹೋ, ರವಿರಾಜನ ತಮ್ಮ ಸಿಪಾಯಿ. ನೋಡು, ನನ್ನ ಜೊತೆ ಸುಮ್ಮನೆ ವಾದ ಮಾಡಿ
ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ. ಹೀಗೆ ವಾದ ಮಾಡಿ ನಿನ್ನ ಅಣ್ಣನಾದ ಹೊಚ್ಚ. ಅದಕ್ಕಾಗಿ ಎಚ್ಚತ್ತ ಬಂದರಲೇ ಗೌಡ, ಅನ್ಯಾಯವಾಗಿ ನನ್ನ ತಂಗಿನ ನನ್ನಿಂದ ದೂರು ಮಾಡಿದಲ್ಲಿ ಇಂದು ನೀನು ಭೂಗರ್ಭದಲ್ಲಿ ಅಷ್ಟೇ ಅಲ್ಲ, ನಿನ್ನ ತಾಯಿ ಗರ್ಭದಲ್ಲಿ ಅವಿತು ಕೂದರು ನಿನ್ನನ್ನು ಹೊರಗೆ ಎಳೆದು ನಿನ್ನ ರೋಂಡವನ್ನು ಚಂಡಾಡಿ ನಿನ್ನ ರಕ್ತದಿಂದ ಮಾಡಿಸಿ ಬಿಡುತ್ತೇನೆ ನನ್ನ ತಂಗಿಯ ಸಮಾಧಿಗೆ ರಕ್ತಾಭಿಷೇಕ. ಭ್ರಮೆ. ಕನಸು ಕಾಣುತ್ತಿರುವೇನಲೇ ಮೂಡ. ನಿನಗೇಕೆ ಬೇಕು ಈ ಸರ್ಪದ ಸಹವಾಸ? ಸೊಮ್ಮನೆ ಹೊರಟು ಹೋಗು ಇಲ್ಲಿಂದ. ಸೋಮನ ಹೋಗಲೇ ಬಂದಲ್ಲೇ ಗೌಡ, ಇಂದು ನಿನ್ನ ಎದೆ ಸೀಳಿ ರಕ್ತದ ಓಕಳಲು ಬಂದಿರುವೆ ಗೌಡ. ಇಂದು ನಿನ್ನ ಕಪಟ ನಾಟಕ ಸನ್ನಿವೇಶ ಅಂತ್ಯವಾಯಿತು ಗೌಡ. ಚೇತನಾಗು ಶಿವನ ಸ್ವಾಧೀನಕ್ಕೆ ನಡೆಸಿಕೋ ನಿನ್ನ ಯಾತ್ತವರನ್ನು. ಹ್ಯಾಂಡ್ಸ್ ಅಪ್ ಮಿಸ್ಟರ್ ರಂಜಿತ್, ಹ್ಯಾಂಡ್ಸ್ ಅಪ್. ಈಗೇನ್ ಹೇಳ್ತಿವೆ ಭಿಕಾರಿ? ಒಳ್ಳೆಯ ಮಾತಿನಿಂದ ನೀ ಹಿಡಿದಿರೋ ಆಯುಧವನ್ನು ಕೆಳಗೆ ಬಿಸಾಕು, ಇಲ್ಲದಿದ್ದರೆ ಈ ನನ್ನ ರಿವಾಲ್ವರ್ನಿಂದ ಸೊಟ್ಟು ಬಿಡುವನು ನಿನ್ನ ಕೆಟ್ಟ ದೇಹವನ್ನು. ಈಗೇಕೆ ನಿಂತಿರುವೆ? ಹೀಗೆ ಅಲ್ಲಿ ಹೋಯ್ತೋ ನಿನ್ನ ಪೌರುಷ? ಹೀಗೇಕೆ ನಿಂತಿರುವೆ ಬೆದರಿದ ಚಿಗರೆಯಂತೆ? ಅಡಗಿ ಹೋಯ್ತೇನೋ ನಿನ್ನ ಶೌರ್ಯ? ಏಡಿಯಂತೆ ಹೆದರಿಸಿದರೆ ಬೆದರಿದ ಚಿಗುರಿ ಅಂತ ನಿಲ್ಲುವ ಚದುರನಲ್ಲ ಗೌಡ. ನರ್ಸತ್ತ ನಾಮದ್ದನಂತೆ ಚಂಡನಾಗಿ ಬಂಡನಂತೆ ಹೆಂಡ ಕುಡಿದು ಹೆಂಡಿ ತಿನ್ನು ಏಡಿ ಗೌಡ ನೀನು. ಗೌಡ್ರೆ, ಇವನನ್ನು ಮಾತು ಬೆಳೆಸಲು ಬಿಟ್ಟರೆ ನಮ್ಮ ಮರ್ಯಾದೆನೆ ಗಾಳಿಗೆ ತೂರಿ ಬಿಡುತ್ತಾನೆ ಈ ಹಾಲ್ಕಾಟ್ ನನ್ ಮಗ. ಲೇ ಹಾಲ್ ಕಟ್ಟನ್ ಮಗ, ನಾನಲ್ಲಿ ಹೆತ್ತ ತಾಯಿಯ ಸಮಾನಾಗಿರುವ ಈ ನಿನ್ನ ಕರ್ತವ್ಯ ದೇವತೆಯನ್ನೇ ಲಂಚದ ಆಸೆಗಾಗಿ ಮಂಚದ ಮೇಲೆ ಮಲಗಿಸಿ ವ್ಯಭಿಚಾರಕ್ಕೆ ಮಾಡ್ತಾ ಇದ್ದಲ್ಲೇ ನೀನು ಮಗನ. ಅನ್ಯಾಯವಾಗಿ ಮಾತಾಡಿದ್ರೆ ಆ ಕಾನೂನಿಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಇನ್ಸ್ಪೆಕ್ಟರ್ ಸೂರ್ಯಕಾಂತ್ಗಾಗಲ್ಲ. ಎಚ್ಚರದಿಂದ ನಡೆಯೋ, ಇಲ್ಲದಿದ್ದರೆ ನಿನ್ನ ಕೊಟ್ಟು ಬಿಡೋನು ನಿನ್ನ ಕೆಟ್ಟ ದೇಹವನ್ನು. ಯಾಚರೇಳೋ ಹೊಚ್ಚು ನಾಯಿ, ಬಾಯಿ ಮಾತಿನಿಂದ ಬಡಾಯಿಸುವ ಬಾಂಡಕೋರನಲ್ಲ ಈ ರಂಜಿತ್. ಮಿಸ್ಟರ್ ಸೂರ್ಯಕಾಂತ್, ನಿನ್ನಂತ ಚಂಡನ್ಗೆ ಪುಂಡನಾಗುವ ಈ ರಣರುದ್ರನ ಗಂಡನೇ ಇದು. ನಿನ್ನ ಎದೆ ಗಟ್ಟಿದ್ರೆ ಈ ರಂಜಿತ್ ಎಂಬ ರಣರುದ್ರನ ರಣರಂಗಕ್ಕೆ ಬಂದು ಯುದ್ಧಕ್ಕೆ ಸಿದ್ಧನಾಗು, ಆಗ ತಿಳಿಯೋದು ನೀನು ಯಾವ ಮಗನೆಂಬುದು. ನೋಡ್ರೆ, ನೀವು ಒಂದೇ ಒಂದು ಮಾತು ಹೇಳಿ ಸಾಕು, ಈ ಕ್ಷಣದಲ್ಲೇ ಸೊಟ್ಟು ಬಿಡುವನೆ ಸೊಲ್ಲಕ ಮರಿ ಅಣ್ಣ. ಶಾಂತಿ ಶಶಾಕ್ ಶಾಂತಿ. ರೋಷದ ಆವೇಶ ನಿಮಿಷ ಮಾತ್ರ. ಪ್ರಾಣದಾನ ಕಳಿಸಿಕೊಡು, ಬದುಕಿಕೊಳ್ಳಲಿ ಬಡವ. ನನಗೆ ಪ್ರಾಣದಾನ ಮಾಡಲು ನೀನ್ಯಾವಲೇ ಗೌಡ. ಇಂದು ನಿನ್ನ ಅಂತ್ಯದ ಗುರಿ ತಪ್ಪಿತ್ತು. ಇನ್ನು ಮುಂದೆ ನಡೆಯೋದು ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಕದನದಲ್ಲಿ ನಿನ್ನ ಆತ್ಮಕ್ರಿಯೆ ಮಾಡೋದೇ ಈ ರಂಜಿತನ ಚಾಕುರಿ. ಹೆಗ್ಗುರಿಯ ಹೋದಿಯಲ್ಲಿ ಮುನ್ನುಗ್ಗಿದರೆ ಮಗನೇ ಮೊಗ್ಗರ್ಷಿ ಬಿಡುವೆ. ಎಚ್ಚರ. ಎಚ್ಚರದಿಂದ ನಡೆಯೋ ಹೊಚ್ಚನ ತಮ್ಮ, ಇಲ್ಲದಿದ್ದರೆ ನಿನಗೆ ಅಪಾಯ ಕಟ್ಟಿಟ್ಟ ಬೋತ್ತೆ. ಅಪಾಯ ಅಪಾಯ. ಕೊಬ್ಬಿದ ಕೋನುಗಳು ಅಪಾಯ. ರಣರಂಗದಲ್ಲಿ ವೈರುಗಳ ಮತ್ತು ಗುಂಡಿಗೆ ಹಂಚದ ಈ ಗಟ್ಟಿ ಗಂಡದ ಈ ಸಿಡಿದದ್ದ ಸಿಪಾಯಿಗೆ ಅಪಾಯ. ಕೊಬ್ಬಿದ ಕೋನುಗಳು ನಿಮಗೆ ನಿರ್ಮಿಸುವೆ ನರಕ ಕುಂಡಲದ ದಾರಿ. ಬಿಟ್ಟ ಸೂರ್ಯಕಾಂತ್, ನೀನು ಹಿಡಿದಿರುವ ರಿವಾಲ್ವರ್ ಸಮಾಜದ ಸೇವೆಗೆ ಹೊರತು ಕಾರ್ಬಾರರ
ರಕ್ಷಣೆಗಲ್ಲ. ನಾನು ಹಿಡಿದಿರುವ ಆಯುಧ 140 ಕೋಟಿ ಭಾರತೀಯರ ರಕ್ಷಣೆಗೆ ಮತ್ತು ನಿಮ್ಮಂತ ಕುಲಗೇಡಿ ಕುಕರ್ಮಿಗಳನ್ನು ಕೊಲ್ಲುವುದಕ್ಕಾಗಿಲ್ಲ. ಆ ಭಾರತ ಮಾತೆ ಈ ಆಯುಧನ ಕೊಟ್ಟಳು ವಿದೇಶಿಯರನ್ನು ಸುಡುವುದಕ್ಕಂತೆ. ಆದರೆ ಸ್ವದೇಶಿಯಲ್ಲಿ ವಿದೇಶಿ ನನ್ನ ಮಕ್ಕಳು ವಾಸವಾಯ್ತಂದ್ರೆ ಇವನು ಸದಾ ಸಿದ್ಧ. ದಿಸ್ ಈಸ್ ಮೈ ಚಾಲೆಂಜ್. ನಿನ್ನ ಕರ್ಮದ ಕೋಟೆಗೆ ಮತ್ತೆ ಬಂದೇ ಬರ್ತೇನೆ. ಹೋಗು ಸಿಪಾಯಿ ಹೋಗು, ತೊಂಬಿ ಬಂದಿದೆ ಮಗನ ನಿನ್ನ ಮರಣ. ಸಂಚು ಮಾಡಿ ಹೊಂಚು ಹಾಕಬೇಕು ಗೌಡ್ರಿ. ಮುಂದಿನ ಉಪಾಯ ಹುಡುಕಬೇಕಾದ್ರೆ ಮುಂದಿನ ಅಪಾಯ ಎಡೆಯಾಗಬಾರದು. ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ಕೇರ್ಫುಲ್ ಆಗಿ ವಿಚಾರ ಮಾಡ್ಬೇಕು ಗೌಡ್ರಿ. ನೀ ಹೇಳುವ ಮಾತು ಸತ್ಯವಿದೆ ಸೂರ್ಯಕಾಂತ್. ಈ ಚಿಗುರೆಲೆಯನ್ನು ಚಿಗರುವಕ್ಕಿಂತ ಮುಂಚೆಯೇ ಚಿವಟಿ ಒಗೆಯಬೇಕು. ಅದಕ್ಕೆ ನಾನೊಂದು ಉಪಾಯ ಹುಡುಕಿರುವ ಗೌಡ್ರಿ. ಆ ಬಡ ಶಶಾಂಕನ ಬಾಳು ನುಚ್ಚು ನೂರು ಮಾಡ್ಬೇಕಂದ್ರೆ ಮೊಳಕೆ ಒಡೆದ ಪ್ರಾಯದ ಹೊಸ್ತಿಲಲ್ಲಿ ಕಾಲಿಡುತ್ತಿರುವ ಶಶಾಂಕನ ತಂಗಿ ಜ್ಯೋತಿಯ ಶೀಲ ಛಿದ್ರವಾಗಬೇಕು. ಆಗ ಶಶಾಂಕನ ಬಾಳು ಕಣ್ಣೀರಿನ ಕಡಲಾಗುವುದು. ಆ ಕಡಲಿನ ನೌಕೆ ಆ ಶಶಾಂಕನಾದರೆ ಈ ಸಿಪಾಯಿ ನಾವಿಕನಾಗಲೇಬೇಕು. ವೆರಿ ಗುಡ್ ಸೂರ್ಯಕಾಂತ್. ಇದಕ್ಕೆ ಮುಂದಿನ ಉಪಾಯ ಆ ಬಡ ಶಶಾಂಕನ ಬಾಳಿಗೆ ಬೆಂಕಿ. ಗೌಡ್ರೆ, ಇದೇ ಖುಷಿಯಲ್ಲಿ ಏನಾದ್ರೂ ಒಂದು ಸಾಂಗ್. ಅರ್ಥವಾಯ್ತು ಸೂರ್ಯಕಾಂತ್. ಶೆಟ್ಟಿ ಶೆಟ್ಟಿ ಒಳಗಡೆ ತುರ್ಕಿದಳಲ್ಲ ಕರೆದುಕೊಂಡು ಬಾ. 햇살이 너무 좋았어. 그냥 모두 좋았어. 널 만나서 모든 게 다 잠에서 깨어나서 휴대폰을 먼저 보게 돼. 참 많이 변했다는가. 세상에서 제일 행복한 순간 널 만나고 매일 겪게 돼. 매일은 감사하죠. 그대가 곁에 있어서 언제나 오늘 같길 기도해요. 그대와 함께라는 건 영원한 축복 같아서 두근거리는 가슴이 좋은 기분인 걸 느껴. 아주 작은 떨림도 잠에
잠에서 깨어나면 오늘 날씨 먼저 확인해 우산을 챙겨야 할지 세상에서 제일 행복한 순간 널 만나 참 다행인 거야 매일 난 감사하죠 그대가 곁에 있어서 언제나 오늘 갓길기도 해요 그대와 함께라는 건 영원한 축복 같아서